ಈ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ 60% ಕಮಿಷನ್ ಆರೋಪಕ್ಕೆ ಬಿ ಜೆ ಪಿಯವರು ಧ್ವನಿಗೂಡಿಸಿದ್ದಾರೆ. ಸಿ ಟಿ ರವಿ ಮಾತಾಡಿದ್ದಾರೆ. 60% ಕಮಿಷನ್ ಇರೋದು ಸತ್ಯ. ಸೆಂಚುರಿ ಅಂದರೆ ಇವರು ಒಂದು ಸ್ವಲ್ಪ ಫ್ಯಾಕ್ಚುಯಲ್ ಥಿಂಗ್ಸ್ ಹೇಳ್ತಾ ಇದ್ದಾರೆ. ಸೆಂಚುರಿ ಕ್ಲಬ್ನಲ್ಲಿ ಮೀಟಿಂಗ್ ಮಾಡಿದ್ರು, ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಅಂತ ಚರ್ಚೆ ಮಾಡಿದ್ದಾರೆ. 15ರಿಂದ 18% ವರ್ಕ್ ಆರ್ಡರ್ ಕೊಡಬೇಕಂತೆ, 13ರಿಂದ 15% ಕಮಿಷನ್ ಕೊಡಬೇಕಂತೆ, ಎನ್ ಒ ಸಿಗೆ 7ರಿಂದ 12% ಕೊಡಬೇಕಂತೆ. ಅವ್ರು ಹೇಳಿರೋದಿದು ಅವರ ಆರೋಪಗಳು. ಕೇಳಿಸ್ಕೊಳ್ಳಿ ಒಮ್ಮೆ. ಈಗಿರುವ ಕಾಂಗ್ರೆಸ್ ಸರ್ಕಾರ 60% ಕ್ರಾಸ್ ಆಗಿದೆ ಅನ್ನೋದು ಕೇವಲ ಆರೋಪ ಅಲ್ಲ, ಅದೊಂದು ವಾಸ್ತವಿಕ ಸತ್ಯ. ಗುತ್ತಿಗೆದಾರರ ಸಭೆ ಸೆಂಚುರಿ ಕ್ಲಬ್ನಲ್ಲಿ ನಡೀತು. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕಾಗಿದೆ ಅಂತ ಹೇಳಿ ಒಂದು ಕೆಲಸ ವರ್ಕ್ ಆರ್ಡರ್ ತಗೊಳ್ಳೋಕೆ ಮುಂಚೆ 15ರಿಂದ 18% ವರ್ಕ್ ಆರ್ಡರ್ ತಗೊಳ್ಳೋದಕ್ಕೆ ಖರ್ಚು ಮಾಡಬೇಕಾಗುತ್ತೆ, ದುಡ್ಡು ಲಂಚ ಕೊಡಬೇಕಾಗುತ್ತೆ ಅನ್ನೋದನ್ನು ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಲ್ಲಿಂದ ಎಇ, ಎಡಬ್ಲ್ಯೂ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರೆಲ್ಲರದ್ದು ಸೇರಿಸಿ 13% ಆಗುತ್ತೆ ಅಂತ ಹೇಳಿದ್ದಾರೆ. ವರ್ಕ್ ಆರ್ಡರ್ ತಗೊಳ್ಳೋ ಪಾರ್ಟಿಗೆ 15ರಿಂದ 18%, ಎಲ್ ಒ ಸಿ ತಗೊಳ್ಳೋಕ್ಕೆ ಮಿನಿಮಮ್ 7%ಇಂದ 12% ಕೊಡಬೇಕು. ಎಲ್ ಒ ಸಿ ತಗೊಳ್ಳೋಕ್ಕೆ 18% ಜಿ ಎಸ್ ಟಿ, 1% ಸೆಸ್ಸು, ಇನ್ನೊಂದು % ಸಿ ಬಿ ಇ. ಗುತ್ತಿಗೆದಾರರ ನೇಣ ಕಳೆದು ಏನು ಮಾಡ್ತಾರೆ, ಸುಮ್ಮನೆ ತಗೊಂಡೋಗಿ ಇವರಿಗೆ ತೆಲಂಗಾಣ ಉಸ್ತುವಾರಿ, ಡೆಲ್ಲಿ ಉಸ್ತುವಾರಿ ಕೊಡಲ್ಲ. ಇಲ್ಲಿ ಲೂಟಿ ಹೊಡೆದಿದ್ದನ್ನು ಅಲ್ಲಿ ಖರ್ಚು ಮಾಡಲಿ ಅಂತಲೇ ಕೊಡೋದು. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಪ್ರೆಸಿಡೆಂಟು ಪರಿಸರ ರಾಮಕೃಷ್ಣ ಅವರಿಗೆ ಎಷ್ಟು ಕಾಲ್ ಬಂದಿದ್ದಾವೆ. ಇನ್ನೊಬ್ಬ ಅರವಿಂದ್ ಅಂತ ಹೇಳಿ ಕಾಂಟ್ರಾಕ್ಟರ್ ಕಮ್ ಕಾಂಗ್ರೆಸ್ ಲೀಡರ್ಸ್, ಅವರು ಯಾವ್ಯಾವ ಕಾಂಟ್ರಾಕ್ಟರ್ ಯಾಕೆ ಫೋನ್ ಮಾಡ್ತಾರೆ, ಎಷ್ಟು ಕಾಲ್ ಬಂದಿದ್ದಾವೆ, ಕಲೆಕ್ಷನ್ ಕೆಲಸ ಯಾರು ಮಾಡ್ತಿದ್ದಾರೆ, ಎಲ್ಲ ಸತ್ಯ ಹೊರಗೆ ಬರುತ್ತೆ. BBMP ಕಲೆಕ್ಷನ್ ಕೆಲಸ ಯಾರು, ರಾಜ್ಯನೂ 6-7 ಜೋನ್ ಮಾಡಿದ್ದಾರೆ. 6-7 ಜೋನ್ಗಳಿಗೆ ಒಬ್ಬೊಬ್ಬರನ್ನ ಇನ್ಚಾರ್ಜ್ ಮಾಡಿದ್ದಾರೆ. ಅವ್ರ ಮೂಲಕ ರಾಜ್ಯದ ಕಲೆಕ್ಷನ್ ಆದರೆ ಬೆಂಗಳೂರಿನ 2 ಜೋನ್ ಮಾಡಿದ್ದಾರೆ. ಆ ಬೆಂಗಳೂರಿನ ಕಲೆಕ್ಷನ್ ಇವ್ರ ಮೂಲಕ ಆಗುತ್ತೆ. ಬೇಕಿದ್ರೆ ಅವ್ರು ಕಾಲ್ ವೆರಿಫೈ ಮಾಡಲಿ, ಕಾಲ್ ಡೀಟೇಲ್ಸ್ ತೆಗೆಸ್ಲಿ. ಸೆಂಚುರಿ ಕ್ಲಬ್ನಲ್ಲಿ ನಡೆದಂಥ ಅವರ ಆ ಮೀಟಿಂಗ್ನಲ್ಲಿ ಏನು ರೆಕಾರ್ಡ್ ಆಗಿದೆ, ಇವು ಆರೋಪಗಳು. ನಾಳೆ ಕಾಂಗ್ರೆಸ್ನವ್ರು ಮತ್ತೆ ಹೇಳ್ತಾರೆ ಏನು ಸಾಕ್ಷಿ ಇದೆ ಅಂತ. ಸಾಕ್ಷಿಗಳನ್ನು ಇದ್ದರೆ ಅವ್ರು ಕೊಡಬೇಕು. ಅಲ್ಲಿ ತನಕ ಗಾಳಿಯಲ್ಲಿ ಗುಂಡು ಅನ್ನಿಸ್ಕೊತಾವೆ ಅಷ್ಟೇ. ಈ ಮಧ್ಯೆ 32,000 ಕೋಟಿ ರೂಪಾಯಿಗಳ ಬಾಕಿ ಏನಿದೆಯಲ್ಲ, ಬಾಕಿಯ ಬಗ್ಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಮಾತಾಡ್ತಾ ಇದ್ದಾರೆ. ಜಗನ್ನಾಥ್ ಶೇಗಜಿ, ಬಾಕಿ ಹಣ ಕೊಡಿ, ಇಲ್ಲದೆ ಇದ್ದರೆ ದಯಾಮರಣಕ್ಕೆ ಅವಕಾಶ ಕೊಡಿ ನಮಗೆ ಅಂತ. ಸಾಯೋದು ಅನಿವಾರ್ಯ ಆಗಿಬಿಡುತ್ತೆ. ಸಾಕಷ್ಟು ಗುತ್ತಿಗೆದಾರರ ದಯಾಮರಣ ಕೇಳಿದ್ದಾರೆ. ದಯಾಮರಣ ಕೋರಿದವರದ್ದೇ ಒಂದು ಮೀಟಿಂಗ್ ಕರೆದಿದ್ದಾರಂತೆ ಇವರು. ಎಲ್ಲಿಗೆ ಬಂತು? ದಯಾಮರಣ ಕೋರಿದವರದೇ ಒಂದು ಸಭೆ ಮಾಡಿದಾರಂತೆ. ಎಲ್ಲ ಇಲಾಖೆಗಳಿಂದ ಸೇರಿ 32,000 ಕೋಟಿ ಬಿಲ್ ಬಾಕಿ ಇದೆ. 15ರಿಂದ 20% ಬಂದಿದೆ ಮಾತ್ರ. 50% ಆದರೂ ನಮಗೆ ಬಿಡುಗಡೆ ಆಗಬೇಕು. 1.5 ವರ್ಷದಿಂದ ಮನವಿ ಮಾಡ್ತಾ ಇದ್ದೀವಿ, ದುಡ್ಡು ಬರ್ತಾ ಇಲ್ಲ. ಹೋರಾಟಕ್ಕೆ ರೂಪುರೇಷೆಗಳನ್ನು ನಿರ್ಮಿಸ್ತಾ ಇದ್ದೀವಿ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಗುತ್ತಿಗೆದಾರರಿಗೆ ಅನಿವಾರ್ಯ ಅಂದರು. ಕೇಳಿಸ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ ಅವರು, 170% ಶಾಸಕರುಗಳು, ಅಂದರೆ 100 ಶಾಸಕರಲ್ಲಿ 70 ಶಾಸಕರು ಕಮಿಷನ್ನೇ ಕೇಳೋದಂತೆ. ಕೊಡದೆ ಹೋದರೆ ಟೆಂಡರೇ ತಗೊಳ್ಳೋದಕ್ಕಾಗೋದಿಲ್ವಂತೆ. 70% ಶಾಸಕರು, 170 ಜನ ಶಾಸಕರ ಕಮಿಷನ್ ಕೊಡಬೇಕು, ಇಲ್ಲದೆ ಇದ್ದರೆ ಟೆಂಡರ್ ಓಪನ್ ಮಾಡೋದಿಲ್ಲ. ಕಾಂಟ್ರಾಕ್ಟರ್ಗಳ ಹತ್ರ ನೇರವಾಗಿ ಶಾಸಕರೇ ಸುಲಿಗೆಗಿಳಿದಿದ್ದಾರೆ ಅಂದರು. ಶಾಸಕರು ಅಂದರೆ ಕಾಂಗ್ರೆಸ್ ಶಾಸಕರು, ಆಡಳಿತ ಪಕ್ಷದ ಶಾಸಕರಲ್ಲ, ಎಲ್ಲ ಶಾಸಕರ ಬಗ್ಗೆನೂ ಮಾತಾಡ್ತಾರೆ. ಕೇಳಿಸ್ಕೊಳ್ಳಿ. ಕಾರಣ ಪೇಮೆಂಟ್ ಆಗಿಲ್ಲ ಅಂತಂದಾಗ ಮತ್ತು ಅವ್ರು ಸೈಲರ್ದ ಅನಿವಾರ್ಯ ಅದಲ್ಲ, ಅದಕ್ಕೆ ಅವ್ರು ಕೇಳ್ಯಾರ. ಅದರ ಅವ್ರ ಬಗ್ಗೆ ನೆಗ್ಲೆಕ್ಟ್ ನಾವು ಮಾಡ್ತೇವೆ ಅಂದ್ರೆ ಅದಕ್ಕೆ ಹೊಣೆಗಾರ ನಾವೇ ಆಯ್ತೇವೆ. ನಾಳೆ ನೀವು ಮತ್ತೆ ನಮ್ಮ ಮನಸ್ಸು ಚೇಂಜ್ ಮಾಡಬಾರ್ದು ಅಂತ ಉದ್ದೇಶದಿಂದ ಮೀಟಿಂಗ್ ಕರೆದಿಲ್ಲ. ಇವತ್ತು ಅವರೆಲ್ಲರೂ ಒಪ್ಪಿಗೆ ಕೊಟ್ಟರೆ ಸರ್ಕಾರಕ್ಕೆ ಲೆಟರ್ ಬರಿತೇವೆ, ಅವ್ರು ಸರ್ಕಾರಕ್ಕೆ ಬರಿತೇವೆ, ಗೌರ್ನರ್ಗೆ ಬರಿತೇವೆ. 32,000 ಕೋಟಿ ಇನ್ನೂ ಬರಬೇಕು ನಮಗೆ. 30 ಎಲ್ಲ ಡಿಪಾರ್ಟ್ಮೆಂಟ್ ಕಲ್ತು 32 ಕೋಟಿ. ಅದರಲ್ಲಿ ಈಗ ಕಡಿಮೆ ಅಂತಂದ್ರೆ ಭಾಳ ಆದರೆ ಒಂದು 15 ಇಲ್ಲ 20% ಹಣ ಬಂದಿದೆ ನಮಗೆ. ಸರ್ 50% ಆದರೂ ಕೊಡ್ರಿ, ನಾವೆಲ್ಲ ಪುರ್ತ ಕೇಳಗತ್ತೀವಿ ನಿಮಗೆ. ಏನೂ ಆಶ್ವಾಸನೆ ಇಲ್ಲಂದ್ರೆ 1 ವರ್ಷದಾಗ 8 ತಿಂಗಳು ನೋಡಿದೆವು. 1 ವರ್ಷ 8 ತಿಂಗಳ ತನಕ ಮೆಮೊರಂ ಕೊಡ್ಕೋತೇ ಬಂದಿದ್ದೆವು. ಅದಕ್ಕೆ ಯಾವುದೂ ಉತ್ತರ ಇಲ್ಲ. ಅದಕ್ಕೆ ನಾವೇನದ ಅನಿವಾರ್ಯವಾಗಿ ಏನದ ಇವತ್ತು ಹೋರಾಟದ ಬಗ್ಗೆ ರೂಪುರೇಷೆಗಳನ್ನು ಹಾಯ್ಕೊಳ್ತಾ ಇದ್ದೇವೆ. 70% MLA ಗಳು, 100% MLA ಗಳು, 10% ಇಲ್ಲದೆ ಒಟ್ಟು ಕೆಲಸನೇ ಮಾಡಿಕೊಡಂಗಿಲ್ಲ.
ಟೆಂಡರ್ ಕೊಡೋಂಗಿಲ್ಲ. ಟೆಂಡರ್ ಹಾಕಿರ್ತೀವಿ 7 ಮಂದಿ, ನೋಟಿಫಿಕೇಶನ್ ಇರ್ತದೆ, ಟೆಂಡರ್ ಇವತ್ತು ಹಾಕ್ತೇವೆ, ನಾಳೆಗೆ ಹೊಡಿಬೇಕಂತ ಅಂತೇಳಿ ಒಂದೊಂದು ತಿಂಗಳಾದ್ರೂ ಟೆಂಡರ್ ಓಪನ್ ಮಾಡಲ್ಲ. ಅಲ್ಲಿ ಹೋಗಿ MLA ಬಳಿ ಹೋಗಿ MLA ಭೇಟಿಯಾಗಿ ಅವ್ರು ಪೂಜೆ ಮಾಡಿ ಅವ್ರು ದಕ್ಷಿಣ ಕೊಟ್ಟ ನಂತರ ಕೆಲಸ ಚಾಲು. 100% ಸರ್. MLA ಇದು ಕಂಟ್ರೋಲ್ ಆಗತ್ತಾನ ಏನೋ. ಒಂದು ವೇಳೆ ನಾ ಈಗ ಪ್ರಭಾರಿ ಅಧ್ಯಕ್ಷ ಇದ್ದೀನಿ, ಒಂದು ವೇಳೆ ನನಗೆ 6 ತಿಂಗಳು ಕಂಟಿನ್ಯೂ ಮಾಡಿದ್ರೆ ಇದು ಎಲ್ಲಕ್ಕ ಬ್ರೇಕ್ ಹಾಕ್ತೀನಿ ನಾನು. ಕಾರಣ ಪೇಮೆಂಟೇ ಆಗಿಲ್ಲ ಅಂತಂದಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.